Hey everyone, welcome back to my channel and once again welcome back to ಲಾಸ್ಟ್ ವಿಡಿಯೋನಲ್ಲಿ ಇನ್ಕಂಪ್ಲೀಟ್ ಆಗಿದ್ದು ವಾಯ್ನಾಡ್ ಟ್ರಿಪ್. ನಾನು ನನ್ನ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ದ್ಯಾಟ್ ನಾವು ವೆಕೇಷನ್ಗೆ ವಾಯ್ನಾಡ್ ಹೋಗ್ತಿದ್ದೀವಿ ಅಂತ. ಹಾಗೆ ನಮ್ಮ ವೆಕೇಷನಲ್ಲಿ ಫಸ್ಟ್ ಡೇ ನಾವು 3 ಟೆಂಪಲ್ ವಿಸಿಟ್ ಮಾಡ್ತಿದ್ದೀವಿ ಅಂತ. ಅದರಲ್ಲಿ ಫಸ್ಟ್ ಟೆಂಪಲ್ ಮಂಜೇಶ್ವರದಲ್ಲಿರೋ ಶ್ರೀಮದ್ ಅನಂತೇಶ್ವರ ಟೆಂಪಲ್. ಇದರ ಬಗ್ಗೆ ಕೂಡ ನಾನು ನನ್ನ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ. ಮಂಜೇಶ್ವರದಲ್ಲಿರೋ ಈ ದೇವಸ್ಥಾನನ ನೋಡಿ ಆದಮೇಲೆ ಕಾಸರಗೋಡಿನ ಮದ್ದೂರಿನಲ್ಲಿರೋ ಶ್ರೀಮದ್ ಅನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವು ಪ್ಲಾನ್ ಮಾಡಿದ್ವಿ. ಇನ್ನು ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಹೇಳೋದಾದರೆ, ಈ ಮದ್ದೂರು ಶ್ರೀಮದ್ ಅನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಕಾಸರಗೋಡಿನಿಂದ ಅರೌಂಡ್ 7 ಕಿಲೋಮೀಟರ್ಸ್ ದೂರದಲ್ಲಿದೆ. ಈ ದೇವಸ್ಥಾನ ಇರೋದು ಮೋಗ್ರಾಲ್ ನದಿ ದಡದಲ್ಲಿ. ಇದು ಶಿವ ಹಾಗೂ ಗಣಪತಿ ದೇವಸ್ಥಾನವಾಗಿದ್ದು ಇದನ್ನ ಮಧುವಾಹಿನಿ ಅಂತ ಕರೀತಾರೆ. ಇಲ್ಲಿರೋ ಶಿವದೇವರನ್ನ ಮದಂತೇಶ್ವರ ಅಂತಾನೂ, ಗಣಪತಿಯನ್ನ ಇಲ್ಲಿ ಸಿದ್ಧಿವಿನಾಯಕ ಅಂತಾನೂ ಕರೀತಾರೆ. ಹೆಸರೇ ಹೇಳೋ ಹಾಗೆ ಇಲ್ಲಿನ ಮದಂತೇಶ್ವರ ಕಾಮವನ್ನ ಕೊಂದಂತಹ ದೇವನಾಗಿದ್ರೆ, ಸಿದ್ಧಿವಿನಾಯಕ ಇಲ್ಲಿ ಬರೋ ಭಕ್ತರ ಇಷ್ಟಾರ್ಥ ಸಿದ್ಧಿ ಮಾಡೋ ದೇವನಾಗಿ ಎಲ್ಲರನ್ನ ಆಶೀರ್ವದಿಸ್ತಾನೆ. ಈ ದೇವಸ್ಥಾನದ ಬಗ್ಗೆ ಜನರು ಹೇಳೋ ಒಂದು ಜಾನಪದ ಕಥೆಯ ಪ್ರಕಾರ, ಮದರು ಅನ್ನೋ ಒಬ್ಬ ಹರಿಜನ ಹೆಂಗಸಿಗೆ ಪೊದೆಯಲ್ಲಿ ಸೊಪ್ಪುಗಳನ್ನು ತೆಗೆಯುವಾಗ ಅವಳ ಹತ್ತಿರ ಇರೋ ಕತ್ತಿ ಒಂದು ಲಿಂಗಾಕಾರವಿರೋ ಕಲ್ಲಿಗೆ ತಾಗಿ ರಕ್ತನೇ ಬರೋಕೆ ಶುರುವಾಯ್ತಂತೆ. ಅವಳು ಇದನ್ನ ಈ ಪ್ರದೇಶದ ರಾಜನಿಗೆ ಹೇಳಿದಾಗ ಅವರಿಗೂ ಆಶ್ಚರ್ಯ ಆಗಿ, ಅದು ತುಂಬಾನೇ ಕಾರಣೀಕವಿರೋ ಶಿವಲಿಂಗ ಇರಬಹುದು ಅಂತ ಕೂಡಲೇ ಜನಗಳನ್ನ ಕರೆಸಿ ಅದಕ್ಕೆ ಒಂದು ದೇವಾಲಯ ಕಟ್ಟಿ ಅಂತ ಹೇಳಿ ಲಿಂಗವನ್ನ ಅಲ್ಲಿ ಪ್ರತಿಷ್ಠೆ ಮಾಡಿದ್ರಂತೆ. ಹಾಗೆ ಇನ್ನೊಂದು ಕತೆ ಪ್ರಕಾರ, ಇಲ್ಲಿ ದಕ್ಷಿಣ ದಿಕ್ಕಿನಲ್ಲಿರೋ ಸಿದ್ಧಿವಿನಾಯಕನನ್ನ ದಕ್ಷಿಣ ಗೋಡೆ ಮೇಲೆ ಆಟ ಆಡ್ತಾ ಇರುವಾಗ ಒಬ್ಬ ಹುಡುಗ ಕೆತ್ತಿದ್ನಂತೆ. ಅದು ದಿನ ಹೋಗ್ತಾ ಹೋಗ್ತಾ ದಪ್ಪ ಆಗ್ತಾ ಹೋಯ್ತಂತೆ. ಅದಕ್ಕೆ ಜನ ಇಲ್ಲಿ ನಮ್ಮ ಗಣಪನನ್ನ ಬೊಡ್ಡಜ್ಜ ಅಥವಾ ಬೊಡ್ಡ ಗಣೇಶ ಅಂತ ಕೂಡ ಕರೀತಾರೆ. ಹೀಗೆ ಶಿವ ಇಲ್ಲಿ ಪ್ರತಿಷ್ಠಾಪನೆಯಾಗಿರೋ ಅನಂತೇಶ್ವರನಾಗಿಯೂ, ಗಣಪತಿ ಇಲ್ಲಿ ಉದ್ಭವವಾಗಿರೋ ಸಿದ್ಧಿವಿನಾಯಕನಾಗಿಯೂ ಜನರನ್ನ ಕಾಯ್ತಾ ಇದ್ದಾರೆ. ಇನ್ನು ಈ ಟೆಂಪಲ್ ನೋಡೋಕೆ ನಾವು ಮಂಜೇಶ್ವರದಿಂದ 12:45 ಹಾಗೆ ಹೊರಡೋ ಮೊದಲು ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್ ಎಷ್ಟು ಟೈಮ್ ಬೇಕಾಗ್ಬೋದು ಟು ರೀಚ್ ದ ಟೆಂಪಲ್ ಅಂತ ಚೆಕ್ ಮಾಡೋಕ್ಕೆ ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿ ಹೊರಟ್ವಿ. ಹಾಗೆ ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿದಾಗ ಮಂಜೇಶ್ವರದಿಂದ ಮದ್ದೂರ್ಗೆ ಅರೌಂಡ್ 30 ಕಿಲೋಮೀಟರ್ಸ್ ಅಂತ ತೋರಿಸ್ತಿತ್ತು. ಹಾಗೆ ರೀಚ್ ಆಗೋಕ್ಕೆ ನಮಗೆ ಅರೌಂಡ್ 30 to 35 ಮಿನಿಟ್ಸ್ ಬೇಕು ಅಂತ ಇತ್ತು. ಗೂಗಲಲ್ಲಿ ನಮಗೆ ಸಿಕ್ಕಿದ ಇನ್ಫಾರ್ಮೇಷನ್ ಪ್ರಕಾರ ನಾವು ಟೆಂಪಲ್ ರೀಚ್ ಆಗೋ ಹೊತ್ತಿಗೆ ಟೆಂಪಲ್ ಕ್ಲೋಸ್ ಆಗಿರುತ್ತೆ ಅಂತ ಕೂಡ ತೋರಿಸ್ತಿತ್ತು. ಸ್ವಲ್ಪ ಡಿಸಪಾಯಿಂಟ್ ಅಂತ ಅನಿಸಿದ್ರು ಅಟ್ಲೀಸ್ಟ್ ಟೆಂಪಲ್ ಹೋಗಿ ಹೊರಗೆ ಎಂದಾದರೂ ಪರವಾಗಿಲ್ಲ, ಕೈ ಮುಗ್ದು ಮುಂದೆ ಹೋಗೋಣ ಅಂತ ನಾವು ಮುಂದೆ ಹೋದ್ವಿ. ಫಾರ್ಚುನೇಟ್ಲಿ ನಾವು ಟೆಂಪಲ್ ರೀಚ್ ಆಗುವಾಗ ಲಾಸ್ಟ್ ಫ್ಯೂ ಮಿನಿಟ್ಸ್ ಅಂತಲೇ ಹೇಳ್ಬೋದು, ಟೆಂಪಲ್ ಸ್ವಲ್ಪ ಹೊತ್ತಿಗೆ ಓಪನ್ ಇತ್ತು. ಇನ್ ಕೇಸ್ ನಾವು ಒಂದು 10 ಮಿನಿಟ್ಸ್ ಲೇಟ್ ಆಗಿದ್ರು ಇನ್ನು ಟೆಂಪಲ್ ಓಪನ್ ಆಗೋದು ಸಂಜೆ 4:30ಗೆ. ನಮಗೆ ಟೆಂಪಲ್ ಒಳಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಬಿಕಾಸ್ ತುಂಬ ಲೇಟ್ ಆಗ್ತಿತ್ತು. ಹೀಗೆ ನಾವು ಟೆಂಪಲ್ ಒಳಗೆ ಹೋದ್ವಿ. ಅಲ್ಲಿ ದೇವ್ರಿಗೆ ಕೈ ಮುಗ್ದು ಸ್ವಲ್ಪ ಹೊತ್ತು ಟೆಂಪಲ್ ಒಳಗೆ ಕೂತ್ಕೊಂಡ್ವಿ. ನಾವು ಟೆಂಪಲ್ ರೀಚ್ ಆಗುವಾಗ ಹೊರಗೆ ಎಷ್ಟು ಬಿಸಿಲಿತ್ತು, ಟೆಂಪಲ್ ಒಳಗೆ ಹೋಗುವಾಗ ಅಷ್ಟೇ ತಂಪಾಗಿತ್ತು. ಇಟ್ ವಾಸ್ ರಿಯಲಿ ಕಾಮ್ ಆ್ಯಂಡ್ ಪೀಸ್ಫುಲ್. ಸ್ವಲ್ಪ ತಲೆ ಕೂತಿದ್ದು ಆಮೇಲೆ ಅಲ್ಲಿಂದ ಟೆಂಪಲ್ನಲ್ಲೇ ಊಟ ಮಾಡಿ ಟೆಂಪಲ್ ಹಿಂದೆ ಇರೋ ನದಿ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ನಾವಿಲ್ಲಿಗೆ 3 years ಬ್ಯಾಕ್ ಬಂದಿದ್ವಿ. ಆಗ ಈ ಟೆಂಪಲ್ ಒಳಗೆ ಜೀರ್ಣೋದ್ಧಾರ ಆಗ್ತಾ ಇತ್ತು. ಸೊ ಇಟ್ ವಾಸ್ ಅಂಡರ್ ಕನ್ಸ್ಟ್ರಕ್ಷನ್. ಆಗ ಕೂಡ ಬಂದಾಗ ಇಲ್ಲೇ ನದಿ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಹೋಗೋ ಮೊದಲು ಈ ಸಿದ್ಧಿವಿನಾಯಕನದು ಒಂದು ಪೆಂಡೆಂಟ್ ತೊಗೊಂಡು ಹೋಗಿದ್ವಿ. ಅದನ್ನು ನನ್ನ ಮಗನ ಬರ್ತ್ಡೇಗೆ ಅವನಿಗೆ ಹಾಕಿದ್ವಿ. ಅದೀಗ ಕೂಡ ನನ್ನ ಮಗನ ಕತ್ತಲಿದೆ. ಇದೆಲ್ಲ ನೆನ್ಪು ಮಾಡಿಕೊಂಡು ತುಂಬಾ ಖುಷಿ ಆಯಿತು ದಟ್ ವಿ ಗಾಟ್ ಅನದರ್ ಚಾನ್ಸ್ ಟು ಕಮ್ ಟು ದಿಸ್ ಟೆಂಪಲ್ ಅಂತ. ಸ್ವಲ್ಪ ಹೊತ್ತು ಇಲ್ಲೇ ಕೂತು ಮಾತಾಡಿ ಆಮೇಲೆ ನಾವಿಲ್ಲಿಂದ ಹೊರಟ್ವಿ. ಇಲ್ಲಿಂದ ನಾವು ನೆಕ್ಸ್ಟ್ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದು ಕೇರಳದ ಕುಂಬ್ಳೆಯಲ್ಲಿರೋ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್. ಈ ಟೆಂಪಲ್ ಬಂದಾಗ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಟಿಲ್ ದೆನ್, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.